ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ಈ ಘಟನೆಯ ಬೆನ್ನಲ್ಲೇ, ಈ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಯಿತು. ಆ ಮಧ್ಯೆ ಕೂಡ ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ಬೆಳಗಿನಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಬಹಳ ಪ್ರಕ್ಷುಬ್ಧ ವಾತಾವರಣ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಲ್ಲು ತೂರಾಟ. ರಹಿಮಾನ್ಗೆ ಪರಿಚಯ ಇದ್ದವರಿಂದಲೇ ಹತ್ಯೆಯಾಗಿದೆ ಎನ್ನುವಂತಹ ಮಾಹಿತಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ. ರಹಿಮಾನ್ ಶವವನ್ನ ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಈತ ಪಿಕಪ್ ವಾಹನದ ಚಾಲಕ. ಈತನ ಮೇಲೆ ಪರಿಚಯಸ್ಥರೇ ಅಟ್ಯಾಕ್ ಮಾಡಿ ಹತ್ಯೆಯನ್ನ ಮಾಡಿದ್ರು. ಆ ಹತ್ಯೆ ಯಾಕಾಗಾಯ್ತು ಹಾಗಿದ್ರೆ? ಪ್ರತೀಕಾರನ? ಈ ಬಗ್ಗೆ ಎಲ್ಲ ಆರೋಪಗಳು ಕೇಳಿ ಬಂದ್ವು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೀಗಾಗಿಯೇ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಅಲ್ಲಿ ಕೈಗೊಳ್ಳಲಾಯಿತು. ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಆದರೆ ಇದೆಲ್ಲದರ ನಡುವೆ ಕೂಡ ಕಲ್ಲು ತೂರಾಟ, ಸೂರತ್ಕಲ್ಲಲ್ಲಾದಂತಹ ಘಟನೆ. ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್, ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆ ನಡುವೆಯೂ ಕೂಡ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಯಾಕೋ ಉದ್ವಿಗ್ನಗೊಳ್ತಿದೆಯಾ? ಕಲ್ಲು ತೂರಾಟ ಸೂರತ್ಕಲ್ನಲ್ಲಿ ಬಸ್ ಮೇಲೆ. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ 15 ಜನರ ವಿರುದ್ಧ. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಯಾವ ಕಾರಣಕ್ಕಾಗಿ, ಯಾಕಾಗಿ ಹತ್ಯೆಯನ್ನ ಮಾಡಿದ್ರು? ಪರಸ್ಪರ ದ್ವೇಷ ಇತ್ತ? ಇದೆಲ್ಲದರ ಬಗ್ಗೆ ಮಾಹಿತಿಗಳು ಬರಬೇಕಿದೆ. ಆದರೆ ಈ ಹತ್ಯೆ ಆಗ್ತಾ ಇದ್ದಂತೆ ಕೆಲ ಸಂಘಟನೆಗಳಿಂದ ಬಂದಂತಹ ಮಾತುಗಳೇನಿದೆ, ಪ್ರತೀಕಾರದ ಹತ್ಯೆ ಎನ್ನುವಂಥದ್ದು, ಆ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಕೈ ಮೀರಬಾರದು ಅಂತ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇಷ್ಟಾಗಿಯೂ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ಮಂಗಳೂರು ಹೊರವಲಯದ ಸೂರತ್ಕಲ್ನಲ್ಲಿ ನಡೆದಂತಹ ಘಟನೆ. ಖಾಸಗಿ ಬಸ್ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಪಿಕಪ್ ವಾಹನದ ಚಾಲಕ ಈ ಹತ್ಯೆಗೊಳಗಾದಂತಹ ರಹಿಮಾನ್. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಏನ್ ದಾಖಲಾಗಿದೆ. ಅದರಲ್ಲಿರುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಾಗಿರುವ ಎಫ್ಐಆರ್ ಅದು. ಈ ಕೊಲೆಗೆ ಸಂಬಂಧಪಟ್ಟಂತೆ ದೀಪಕ್, ಸುಮಿತ್ ಸೇರಿ 15 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಅಬ್ದುಲ್ಗೆ ಇವರೆಲ್ಲರೂ ಕೂಡ ಪರಿಚಯಸ್ಥರೇ. ಅಬ್ದುಲ್ ಪರಿಚಯಸ್ಥರೇ ಆಗಿರುವ 15 ಜನರ ವಿರುದ್ಧ ಈ ಕೊಲೆ ಪ್ರಕರಣದಲ್ಲಿ ಎಫ್ಐಆರ್ ಆಗಿದೆ. ನಿಸಾರ್ ಎಂಬುವರ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಬಿಎನ್ಎಸ್ ಕಾಯ್ದೆ 103, 109, 118/1 ಹಾಗೂ 190, 191, 191/3 ರಡಿ ಈ ಪ್ರಕರಣ ದಾಖಲಿಸಲಾಗಿದೆ. ಎಫ್ಐಆರ್ನ ಪ್ರತಿ ಗಮನಿಸ್ತಾ ಇದ್ದೀವಿ. ಅಬ್ದುಲ್ ರೆಹಮಾನನ್ನ ಹತ್ಯೆ ಮಾಡಲಾಯಿತು. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ರು. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಪರಿಚಯಸ್ಥರೇ ಆಗಿರುವ 15 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ನಿಸಾರ್ ಅನ್ನೋರು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಯಾಕಾಗಿ ಹತ್ಯೆ ನಡೀತು? ಪರಿಚಯಸ್ಥರೇ ಹತ್ಯೆ ಮಾಡಿದ್ದಾರೆ ಅಂತಂದ್ರೆ ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ? ಗುಂಪುಗಾರಿಕೆನಾ? ಇದೆಲ್ಲದರ ಬಗ್ಗೆ ಈಗ ತನಿಖೆಯಾಗಬೇಕಾಗಿದೆ. ರಹಿಮಾನ್ ಹತ್ಯೆ ಮಾಡಿದವರ ಪರಿಚಯ ಇದೆ. ಹೀಗಂತ 15 ಜನರ ವಿರುದ್ಧದ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಪಿಕಪ್ ವಾಹನದಲ್ಲಿ ಮರಳು ಲೋಡನ್ನ ತಂದಿದ್ರು. ರಾಜಿ ಎಂಬುವರ ಮನೆ ಬಳಿ ಮರಳನ್ನ ಇಳಿಸ್ತಾ ಇದ್ರು. ಆಗ ದೀಪಕ್, ಸುಮಿತ್ ಸೇರಿ 15 ಮಂದಿ ಏಕಾಏಕಿ ದಾಳಿ ಮಾಡಿದ್ದಾರೆ. ಚಾಲಕನ ಸೀಟ್ನಲ್ಲಿದ್ದ ರಹಿಮಾನ್ನನ್ನ ಹೊರಗೆಳೆದು ದಾಳಿ ಮಾಡಿ, ತಲ್ವಾರ್, ಚೂರಿ, ರಾಡ್ಗಳೊಂದಿಗೆ ಯದ್ವಾ ತದ್ವಾ ದಾಳಿ ಮಾಡಿ, ನಂತರ ಸ್ಥಳೀಯರು ಕಿರ್ಚಾಡಿದ್ದಾರೆ ಆ ದಾಳಿ ನೋಡಿ. ಆಗ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಇದು ಹತ್ಯೆ ಬಗ್ಗೆ ರಹಿಮಾನ್ ಜೊತೆಯೇ ಇದ್ದಂತಹ ಮತ್ತೋರ್ವ ಗಾಯಾಳು ಕಲಂದರ್ ಶಾಫಿ ಕೊಟ್ಟಂತಹ ಮಾಹಿತಿ. ಈ ಅಟ್ಯಾಕ್ನಲ್ಲಿ ರಹಿಮಾನ್ ಹತ್ಯೆಯಾದ್ರೆ ಕಲಂದರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಲಂದರ್ ಕೊಟ್ಟಂತಹ